ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಾರಾಹ್ಯಮ್ಮನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರು ವಾರಾಹ್ಯಮ್ಮನ ಯಾವಾಗಿಂದ ಪೂಜೆಯನ್ನು ಮಾಡಬೇಕು, ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅಂಥೇಳಿ. ತುಂಬ ಜನ ಫೋಟೋ ಇಟ್ಕೋಬೇಕಾ ಇಟ್ಕೋಬಾರ್ದು ಅನ್ನೋದನ್ನು ಕೂಡ ತುಂಬ ಜನ ಕೇಳಿದ್ದೀರಿ. ಇವಾಗ ನೋಡಿ ವಾರಾಹ್ಯಮ್ಮಂದ ವಾರಾಹಿ ನವರಾತ್ರಿ ಬರ್ತಾ ಇದೆ. ಖಂಡಿತವಾಗ್ಲೂ ನೀವು ಈ ವಾರಾಹಿ ನವರಾತ್ರಿನಲ್ಲಿ ನೀವು ಮನೆಯಲ್ಲೂ ಕೂಡ ಸರಳವಾಗಿ ಪೂಜೆಯನ್ನು ಮಾಡ್ಕೊಳ್ಬಹುದು. ಇಲ್ಲ ಅಂತಂದರೆ ದೇವಸ್ಥಾನಕ್ಕೆ ಹೋಗಿ ಕೂಡ ನೀವು ಈ ದೀಪಾರಾಧನೆಗಳನ್ನು ಹೇಳ್ತೀನಿ, ಈ ದೀಪಾರಾಧನೆಗಳನ್ನು ಮಾಡ್ಕೊಳ್ಳಿ. ಇವಾಗ ನಿಮ್ಗೆ ಏನು ಅಂದ್ಕೊಂಡಿರ್ತೀರೋ ಅತಿ ಶೀಘ್ರವಾಗಿ ಫಲ ಸಿಗುತ್ತೆ ಅಂತಲೇ ಹೇಳಬಹುದು. ಇಲ್ಲ ನಮ್ಮ ಕೈಯಲ್ಲಿ 9 ದಿನಗಳ ಕಾಲ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಇವಾಗ ಬರ್ತಾ ಇರುವಂಥದ್ದು ಬಂದು ಗುಪ್ತ ನವರಾತ್ರಿ. ಇವಾಗ ನಮಗೆ ವಿಜಯದಶಮಿ ಮುಂದೆ ಬರುತ್ತಲ್ವ, ಅದು ಶರನ್ನವರಾತ್ರಿ. ಈ ಒಂದು ಗುಪ್ತ ನವರಾತ್ರಿಯ ಸಂದರ್ಭದಲ್ಲಿ ವಾರಾಹ್ಯಮ್ಮನ ಆರಾಧನೆಯನ್ನು ಮಾಡುವಂಥದ್ದು. ವಾರಾಹ್ಯಮ್ಮ ಯಾರು ಅಂತಂದರೆ, ವಾರಾಹ್ಯಮ್ಮ ಪಾರ್ವತಿಯ ಒಂದು ರೂಪವಾಗಿರ್ತಾರೆ. ಪಾರ್ವತಿಯನ್ನು ಈ ಒಂದು ಸಂಹಾರವನ್ನು ಮಾಡಿರುವಂಥ ಸಂದರ್ಭದಲ್ಲಿ ಸಪ್ತ ಮಾತೃಕರಂಥೇಳಿ ಸಪ್ತ ಸಾಗರಗಳಲ್ಲೂ ಹೋಗಿ ಆ ಒಂದು ತಾಯಿಯ ರುಂಡ ಮುಂಡ ಚಂಡಗಳೆಲ್ಲ ಬಿದ್ದಿರುತ್ತೆ. ಆ ಒಂದು ಮಾತೃಗಳಲ್ಲಿ ಸಪ್ತ ಮಾತೃಕರಂತೇಳಿ ಕರೀತಾರೆ. ಸಪ್ತ ಮಾತೃಕರಲ್ಲಿ ವಾರಾಹ್ಯಮ್ಮ ಬಂದು 5ನೆಯ ಮಾತೆ ಅಂತಲೇ ಹೇಳಬಹುದು. ಈ ತಾಯಿಯ ಬಗ್ಗೆ ಲಲಿತಾ ಪುರಾಣದಲ್ಲಿ ಕೂಡ ಉಲ್ಲೇಖವಿದೆ. ಮತ್ತು ಇನ್ನೂ ತುಂಬ ಗುಪ್ತ ಪುರಾಣಗಳಲ್ಲಿ ತಾಯಿಯ ಉಲ್ಲೇಖವಿದೆ. ಮತ್ತು ತಾಯಿಗೆ 8 ಕೈಗಳನ್ನು ಹೊಂದಿರ್ತಾರೆ. ಒಂದೊಂದು ಕೈನಲ್ಲಿ 2 ಕೈನಲ್ಲಿ ಅಭಯ ಹಸ್ತ, ಅಂದರೆ ಒಂದೊಂದು ಫೋಟೋಗಳಲ್ಲಿ ತಾಯಿಯನ್ನು ಒಂದೊಂದು ರೀತಿಯಾಗಿ ಬಿಂಬಿಸಿರ್ತಾರೆ. ಮತ್ತು ಇವಾಗ ನೋಡಿ ನಾನು ತೋರಿಸ್ತಾ ಇರೋವಂಥದ್ದು ಬಂದು ವಿಗ್ರಹದ ರೂಪಿ. ಇದರಲ್ಲಿ 4 ಕೈಗಳನ್ನು ಕೊಟ್ಟಿದ್ದಾರೆ. 2 ಕೈಯಲ್ಲಿ ಅಭಯವನ್ನು ಮಾಡ್ತಾ ಇದ್ದಾರೆ ದೇವರು, ಇನ್ನೊಂದು ಕೈನಲ್ಲಿ ನೇಗಿಲು, ಮತ್ತು ಒಂದು ಕೈನಲ್ಲಿ ಕತ್ತಿ ಥರ ಇರೋವಂಥದ್ದನ್ನು ಹಿಡ್ಕೊಂಡಿದ್ದಾರೆ. ನೀವೇ ನೋಡಬಹುದು ವಾರಾಹ್ಯಮ್ಮ ನಾವು ಏನೇ ಒಂದು ಕೇಳ್ಕೊಂಡ್ರೂ ಕೂಡ ತುಂಬ ಅಂದರೆ ತುಂಬ ಬೇಗನೆ ಕೊಡ್ತಾರೆ. ಈ ಒಂದು ನವರಾತ್ರಿಯಲ್ಲಿ ನೀವು ತಾಯಿಯನ್ನು ಆರಾಧನೆಯನ್ನು ಮಾಡಬಹುದು. ಲಲಿತಾ ಪುರಾಣದಲ್ಲಿ ಲಲಿತೆಯ ಸೇನೆಯನ್ನು ನೋಡ್ಕೊಳ್ಳುವಂಥ ತಾಯಿ, ಆ ಒಂದು ಸೈನ್ಯಗೆ ಅಧಿಪತಿ ಅಂತಂದರೆ ವಾರಾಹಿಗೆ ತುಂಬ ಹೆಸರುಗಳಿಂದ ಕರೀತಾರೆ. 12 ನಾಮಗಳಿಂದ ಕರೀತಾರೆ. ಅದರಲ್ಲಿ 3 ನಾಮ ಮಾತ್ರನೇ ಹೇಳ್ತೀನಿ ನೋಡಿ. ತಾಯಿಗೆ ದಂಡನಾಥಾಯಿನಿ, ದಂಡನಾಯಕಿ ಅಂಥೇಳಿ ಕರೀತಾರೆ, ಪಂಚಮಿ ಅಂತ ಹೇಳಿ ಕರೀತಾರೆ, ಮತ್ತು ಶಿವೈಕ್ಯ ಅಂಥೇಳಿ ಕರೀತಾರೆ, ವಾರಾಹಿ ಅಂಥೇಳಿ ಕರೀತಾರೆ. ಹೀಗೆ ಈ ಹೆಸರುಗಳಲ್ಲಿ ತಾಯಿಯನ್ನು ಕರೀತಾರೆ. ತಾಯಿಯನ್ನು ಯಾವ್ಯಾವ ಸಮಸ್ಯೆಗೋಸ್ಕರ ನಾವು ಪೂಜೆಯನ್ನು ಮಾಡಬೇಕು ಅಂತಲೂ ತಿಳಿಸ್ತೀನಿ ನೋಡಿ. ಭೂಮಿಯ ವ್ಯಾಜ್ಯಗಳಿತ್ತಂದರೆ, ಕೋರ್ಟ್ ಕಚೇರಿನಲ್ಲಿ ನಮ್ಮದು ಕೆಲಸಗಳು ನಡೀತಾ ಇತ್ತು, ಆ ಕೋರ್ಟ್ ಕೆಲಸಗಳಿಗೆ ನಮಗೆ ಜಯ ಸಿಕ್ಕಿಲ್ಲ, ನಮಗೆ ಕೋರ್ಟ್ನಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಂದರೆ ತಾಯಿ ಅನ್ಯಾಯದ ವಿರುದ್ಧವಾಗಿ ಹೋರಾಡುವಂಥ ತಾಯಿ ಅಂತಲೇ ಹೇಳಬಹುದು. ತಾಯಿಗೆ ಹಂದಿ ಅವತಾರ ಇದೆ. ಮಹಿಳೆಯರ ಒಂದು ಶರೀರವನ್ನು ತಾಯಿ ಹೊಂದಿದ್ದಾಳೆ. ತಾಯಿ ಬಂದು ತುಂಬ ಅಂದರೆ ತುಂಬ ಉಗ್ರರೂಪಿ, ಆದರೆ ಅಷ್ಟೇ ಸೌಮ್ಯ ಸ್ವಭಾವದವಳು. ತಾಯಿನೇ ಹೇಳಿರೋ ರೀತಿಯಲ್ಲಿ ತಾಯಿನೇ ಸ್ವತಃ ವಾರಾಹ್ಯಮ್ಮನೇ ಹೇಳಿದ್ದಾರೆ, ನಾನು ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ನಾನು ಇರ್ತೀನಿ, ಮತ್ತು ನ್ಯಾಯಕ್ಕೆ ನನ್ನ ಒಂದು ಜಯವನ್ನು ನಾನು ಕೊಡ್ತೀನಿ, ಮತ್ತು ಇವಾಗೊಂದು ನಮಗೆ ಶತ್ರುವಿನ ನಾಶವನ್ನು ಮಾಡ್ತೀನಿ, ದುಸ್ವಪ್ನಗಳಲ್ಲಿ ಭಯಭೀತರಾಗ್ತಿದ್ರೆ ಆ ಭಯದಿಂದ ನಾನು ಆಚೆಯನ್ನು ತರ್ತೀನಿ, ನನ್ನನ್ನು ಸಾತ್ವಿಕ ಮನಸ್ಸಿನಿಂದ ನನ್ನನ್ನು ಅವರು ಭೀತಿಯೆಲ್ಲ ಬಿಟ್ಟು ನನ್ನನ್ನು ಆರಾಧನೆಯನ್ನು ಮಾಡಿದ್ರೆ ಸದಾಕಾಲ ನಾನು ಅವರ ಜೊತೆಯಲ್ಲೇ ಇದ್ದು ಅವರನ್ನು ಬೆಂಗಾವಲಾಗಿ ನಾನು ಕಾಪಾಡ್ಕೊಳ್ತೀನಿ ಅಂಥೇಳಿ ತಾಯಿನೇ ಹೇಳಿರುವಂಥದ್ದು. ಹಾಗಾಗಿ ವಾರಾಹ್ಯಮ್ಮನ ನೀವು ಎಷ್ಟು ಆರಾಧನೆಯನ್ನು ಮಾಡ್ತೀರೋ ಅಷ್ಟು ನಿಮ್ಮ ಸಂಸಾರಕ್ಕೆ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದನ್ನುವಂಥದ್ದಾಗುತ್ತೆ. ಅತಿ ಶೀಘ್ರವಾಗಿ ಫಲಗಳನ್ನುವಂಥದ್ದು ಸಿಗುತ್ತೆ. ನೀವು ನವರಾತ್ರಿಯಿಂದ ಇವಾಗೇನು ಗುಪ್ತ ನವರಾತ್ರಿ ಪ್ರಾರಂಭ ಆಗ್ತಾ ಇದೆ, ಅಮಾವಾಸ್ಯೆ, ಇವಾಗ ಆಡಿ ಅಮಾವಾಸ್ಯೆ ಅಂತೇಳಿ ಕರೀತಾರಲ್ವ, ನಮ್ಮ ಕರ್ನಾಟಕದ ಭಾಗದಲ್ಲಿ ವಾರಾಹ್ಯಮ್ಮನ ಪೂಜಿಸೋದು ಸ್ವಲ್ಪ ಕಡಿಮೆನೇ. ದೇವಸ್ಥಾನಗಳು ಕೂಡ ಇಲ್ಲೂ ಕೂಡ ಅಷ್ಟೇ. ಬೆಂಗಳೂರಲ್ಲಿ ತುಂಬ ದೇವಸ್ಥಾನಗಳು ಕೂಡ ಇದೆ. ತುಂಬ ಅಂದರೆ ತಾಯಿಯನ್ನು ಜಾಸ್ತಿ ಸೂರ್ಯ ಉದಯಕ್ಕೂ ಮುನ್ನ ಆರಾಧನೆಯನ್ನು ಮಾಡ್ತಾರೆ. ಸೂರ್ಯ ಅಸ್ತ ಆದ ನಂತರದಲ್ಲಿ ಪೂಜೆಯನ್ನು ಮಾಡೋದರಿಂದ ಇಲ್ಲಿ ಬೆಂಗಳೂರು ಭಾಗಗಳಲ್ಲಿ ಕೂಡ ತುಂಬ ವಾರಾಹಿ ಟೆಂಪಲ್ಗಳನ್ನುವಂಥದ್ದು ಇದೆ. ಆದರೆ ತುಂಬ ಜನಕ್ಕೆ ಇಲ್ಲಿ ನಮ್ಮ ಕರ್ನಾಟಕ ಭಾಗದಲ್ಲಿ ವಾರಾಹಿ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ವಾರಾಹಿಯ ಮಂತ್ರಗಳನ್ನು ನಾವು ಹೇಳಿದ್ರೆ ಸಾಕು, ಎಷ್ಟು ನಮಗೆ ರಿಲೀಫ್ ಸಿಗುತ್ತೆ, ಎಷ್ಟು ಸಕ್ಸಸ್ ಅನ್ನುವಂಥದ್ದಂದರೆ, ನನಗೆ ತುಂಬ ವೀಡಿಯೋಗಳನ್ನು ಮಾಡಿದ್ದೀನಿ ನಾನು.
ತುಂಬ ಅಂದರೆ ತುಂಬ ಜನಕ್ಕೆ ಅದರಿಂದ ಒಳ್ಳೆಯದಾಗಿದೆ ಅಂತೇಳಿ ಹೇಳ್ತಾರೆ. ಅದು ನನಗೆ ತುಂಬ ಅಂದರೆ ತುಂಬ ಖುಷಿ ವಿಷಯನೇ. ಹಾಗಾಗಿ ನೀವು ಗುಪ್ತ ನವರಾತ್ರಿಯಿಂದ ನಾನು ಇವಾಗ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಇವಾಗ ಯಾವ್ಯಾವ ದೀಪಾರಾಧನೆಗಳನ್ನು ಗುಪ್ತ ನವರಾತ್ರಿಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ತೆಂಗಿನಕಾಯಿ ದೀಪಾರಾಧನೆ ತುಂಬ ಅಂದರೆ ತುಂಬ ಒಳ್ಳೆಯದು. ಎಲ್ಲ ಸಮಸ್ಯೆಗಳಿಂದ ನಿಮ್ಮನ್ನು ಆಚೆ ಕರ್ಕೊಂಡು ಬರುತ್ತೆ. ಮತ್ತು ಬೆಲ್ಲದ ದೀಪಾರಾಧನೆ ನಿಮ್ಮ ಹಣಕ್ಕೆ ಸಂಬಂಧಪಟ್ಟಿರೋ ಅಂಥದ್ದನ್ನು ಕೂಡ ಇರುತ್ತೆ. ತಾಯಿಗೆ ವಿಶೇಷವಾಗಿ ನೀವು ಇದೇನು ಸುವರ್ಣಗಡ್ಡೆ ಬರುತ್ತಲ್ವಾ, ಸುವರ್ಣಗಡ್ಡೆ ಅಂದರೆ ಒಂಥರ ದೊಡ್ಡ ದೊಡ್ಡದು ಕಾಯಿ ಬರುತ್ತಲ್ವ, ಕಂದ ದೀಪಂ ಅಂಥೇಳಿ ಕರೀತಾರೆ. ಆ ಸುವರ್ಣಗಡ್ಡೆಯನ್ನು ಅದರಲ್ಲೂ ಕೂಡ ನೀವು ತಾಯಿಗೆ ಈ ನವರಾತ್ರಿ ಸಂದರ್ಭಗಳಲ್ಲಿ ದೀಪಾರಾಧನೆಯನ್ನು ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಈ 3 ದೀಪಾರಾಧನೆ ನಿಮಗೆ ಯಾವುದು ಬರುತ್ತೋ, ಇಲ್ಲಾಂದರೆ ಮಣ್ಣಿನ ದೀಪಾರಾಧನೆ ಕೂಡ ನೀವು ಮಾಡ್ಕೋಬೋದು. ಬೆಲ್ಲದ ಅಚ್ಚಿನ ದೀಪಾರಾಧನೆಯನ್ನು ಕೂಡ ನೀವು ಮಾಡ್ಕೊಳ್ಬಹುದು. ಈ ರೀತಿಯಾಗಿ ನೀವು ಮಾಡ್ಕೊಂಡಿದ್ದೇ ಆದರೆ ತುಂಬ ಅಂದರೆ ತುಂಬ ನಿಮಗೆ ಒಳ್ಳೆಯದನ್ನುವಂಥದ್ದಾಗುತ್ತೆ. ಗುಪ್ತ ನವರಾತ್ರಿ ಅಮಾವಾಸ್ಯೆ ಆದ ಮಾರನೇ ದಿನದಿಂದ ಪ್ರಾರಂಭವಾಗುವಂಥದ್ದು. 9 ದಿನಗಳ ಕಾಲ ನೀವು ತಾಯಿಯನ್ನು ದೀಪದ ಮೂಲಕವಾಗಿ ಕೂಡ ನೀವು ಆರಾಧನೆಯನ್ನು ಮಾಡ್ಬೋದು. ಫೋಟೋ ಮುಖಾಂತರವಾಗಿ ಕೂಡ ಆರಾಧನೆಯನ್ನು ಮಾಡ್ಬೋದು. ನಾನು ಕೂಡ 1 ವರ್ಷದಿಂದ ಆರಾಧನೆಯನ್ನು ಮಾಡ್ತಾಯಿದ್ದೀನಿ. ನಾನು ಈ ರೀತಿ ಅಷ್ಟಲಕ್ಷ್ಮಿಯ ದೀಪವನ್ನು ಇಟ್ಕೊಂಡು ಇದರಲ್ಲಿನೇ ತಾಯಿಯ ಆವಾಹನೆಯನ್ನು ಮಾಡಿ ನಾನು ಪೂಜೆಯನ್ನು ಮಾಡುವಂಥದ್ದು. ನಮ್ಮ ಭಾಗಗಳಲ್ಲಿ ಯಾರೂ ಕೂಡ ವಾರಾಯಮ್ಮನ ಫೋಟೋವನ್ನು ಇಟ್ಟಿಲ್ಲ. ಹಾಗಾಗಿ ನಾನು ದೀಪದಲ್ಲಿ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡ್ಬೋದು ಅಂದಿದ್ದಕ್ಕೆ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ನಿಮಗೂ ಕೂಡ ಸಮಸ್ಯೆಗಳಿಂದ ಆಚೆ ಬರ್ತೀರಿ. ಈ ಒಂದು ನವರಾತ್ರಿಯನ್ನು ನೀವು ಕೂಡ ಪೂಜೆಯನ್ನು ಮಾಡಿ, ಆಗಿಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ.